ಬೇರುಂಡ ವಾಚ್ ಕಟ್ಟಿದ್ದಾರೆ. ಗಂಡ ಬೇರುಂಡ ಒಂದು ವಿಜಯದ ಸಂಕೇತ. ಇವತ್ತು ಒಂದು 7 ವರ್ಷದಲ್ಲಿ ನನ್ನ ಒದ್ದಾಟ ಸಿನಿಮಾಗಳಾದ್ರೂ ತೆರೆ ಮೇಲೆ ಬರಲಿಲ್ಲ. ಈ ಒಂದು ಒದ್ದಾಟದಲ್ಲಿ ಇರ್ಬೇಕಾದ್ರೆ ನನ್ನನ್ನು ಗುರುತಿಸಿ ಇವತ್ತು ನನ್ನ ಹಣೆ ಬರ ಚೇಂಜ್ ಮಾಡಬೇಕು ಅಂದರೆ ಅದು ಡಾಲಿ ಧನಂಜಯ್ ಮತ್ತು ಚೇತನ್ ಜಯರಾಮಿಂದ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಮೋಷ್ನಲ್ ಆಗಿ ಇವತ್ತು ಅವ್ರ ಕೈ ಕಟ್ಟಲಿ ಇದ್ದಂಥ ವಾಚ್ನ ನನಗೆ ಇವತ್ತು ಕಟ್ಟಿದ್ದಾರೆ. ನನ್ನ ಎಲ್ಲ ಮನೆಗಳಿಂದ ಹೀರೋಗಳು ಬರ್ತಾ ಇದ್ದಾರೆ. ಇದು ನನ್ನ ಮನೆ ಹುಡುಗ ಅಂತ ಹೇಳಿ ಅದೇ ಹೇಳ್ತಾ ಇದ್ರಿ ಇವತ್ತು ಇನ್ಮೇಲಿಂದ ಇವ್ರು ನಮ್ಮ ಅಕ್ಕನ ಮಗ ಅಂತ ಹೇಳಿ. ಸೊ ಆ ಒಂದು ಖುಷಿ, ಆ ಒಂದು ಅಂದರೆ ಮನ್ಸು ಭಾರ ಆಗಿದೆ ಇವತ್ತು ನನಗೆ ಹೇಳ್ಕೊಳ್ಳೋಕ್ಕೆ. ಅಷ್ಟು ಅಂದರೆ ನನ್ನ ಮಾತುಗಳೇ ಬರ್ತಾ ಇಲ್ಲ. ಯಾಕೆಂದರೆ ಆ 7 ವರ್ಷದ ಒದ್ದಾಟ ಇದೆಯಲ್ಲ, ಆ ಡಿಪ್ರೆಷನ್ನು, ಆ ಸ್ಟ್ರಗಲ್ಲು ಇವತ್ತು ನನಗೆ ಅದು ತೆರೆ ಮೇಲೆ ಕಾಣಿಸ್ತಾ ಇರೋದು. ಈ ಶುಕ್ರವಾರ ಕಡೆಗೂ ಬಂತಲ್ಲಪ್ಪ ನನ್ನ ಜೀವನದಲ್ಲಿ ಈ ವನವಾಸ ಮುಗಿಸಿ ಅಂತ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲರೂ ಸಿನಿಮಾ ಮಾಡ್ತೀವಿ, ನನ್ನ ಕಷ್ಟಕ್ಕೋಸ್ಕರ ಬಂದು ಸಿನಿಮಾ ನೋಡಬೇಡಿ ದಯವಿಟ್ಟು. ಒಂದು ಹಾನೆಸ್ಟ್ ಪ್ರಯತ್ನ ಪಟ್ಟಿದ್ದೀವಿ, ಯಾವುದೇ ಒಂದು ದುರುದ್ದೇಶ ಇಲ್ಲದೆ ನಾವು ಸಿನಿಮಾಗಳನ್ನ ಮಾಡಿದ್ದೀವಿ. ಅದಕ್ಕೆ ಪ್ರತಿಫಲ ದೇವ್ರು ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ. ಖಾಲಿ ಥಿಯೇಟ್ರನ್ನ ಓಡಿಸಿ ನಾವು ಹೀರೋಗಳಾಗೋಕ್ಕೆ ಬಂದಿಲ್ಲ ಇಲ್ಲಿ. ಸೋತ್ರು ಗರ್ವದಿಂದ ಒಪ್ಕೊತೀನಿ, ಗೆದ್ದು ಬೀಗಕ್ಕೆ ರೆಡಿ ಇದ್ದೀನಿ. ಸೋತ್ರೆ ಮತ್ತೆ ನನ್ನ ಪ್ರಯತ್ನ ನಿಲ್ಲುತ್ತೆ. ನನ್ನಲ್ಲಿ ಯಾವಾಗ ಶಕ್ತಿ ಇರುತ್ತೋ, ನನ್ನಲ್ಲಿ ಯೌವನ ಇರುತ್ತೋ, ಅದು ನನ್ನ ಪ್ರಯತ್ನ ಅಂತೂ ನಿಲ್ಲಲ್ಲ. ಖಾಲಿ ಥಿಯೇಟ್ರನ್ನ ಓಡಿಸಿ ನಾನು ಹೀರೋ ಆಗಿ ಸ್ಟಾರ್ ಆಗೋಕ್ಕೆ ನಾನು ಬಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದವರು ಹೋಗಿ ಇನ್ನೊಂದ್ಸತಿ ನೋಡೋಕೆ ಹೇಳಿ, ಇಷ್ಟ ಇದ್ದರೆ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಲ್ಲ, ಖಂಡಿತ ನಾವು ರೌಡಿಸಮ್ ಸಿನಿಮಾಗಳಂದ್ರೆ ಎಲ್ಲರೂ ಏನೋ ಯುವಕರನ್ನ ಹಾಳು ಮಾಡೋಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂತಾರೆ. ಬಟ್ ಯುವಕರನ್ನ ಬದಲಾವಣೆ ಮಾಡೋದಕ್ಕೆ ನಾವು ರೌಡಿಸಮ್ ಸಿನಿಮಾ ಮಾಡಿದ್ದೀವಿ. ಈ ಯುವಕರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಷ್ಟ ಆಗಿದೆ, ಸಮಾಜ ಯಾವ ರೀತಿ ಇದೆ, ಜೈಲು ಯಾವ ರೀತಿ ಇದೆ, ತಂದೆ ತಾಯಿ ಯಾವ ರೀತಿ ಸಫರ್ ಆಗ್ತಾರೆ. ಇದನ್ನ ತುಂಬ ಚೆನ್ನಾಗಿ ಚೇತನ್ ಜಯರಾಮ್ ಅವರು ತೋರಿಸಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಅಂದರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಆ ಥರ ಒಂದು ಮಾಸ್ಟರ್ ಪೀಸ್ ಅನ್ಬೋದು ನಮಗೆ ಧನಂಜಯ್ ಸರ್ ನಮ್ಮ ಇಂಡಸ್ಟ್ರಿಲಿ. ನೀವು ಹೇಳ್ದಂಗೆ ಶಿವಣ್ಣ ಬಿಟ್ಟರೆ ಧನು ಸರ್ ಅಷ್ಟು ನಿಷ್ಕಲ್ಮಶವಾಗಿ ನಮ್ಮನ್ನೆಲ್ಲ ಅಪ್ಕೊಂಡು ಅವರೊಬ್ಬ ಸ್ಟಾರ್ ಆಗಿ ಇನ್ನೊಬ್ಬ ಸ್ಟಾರ್ನ ಹುಟ್ಟಾಕೋದು ತುಂಬ ನಾವು ರೇರು ನೋಡೋದು. ಏಕೆಂದರೆ ಆ ಮನಸ್ಸು ನಮ್ಮನ್ನು ಗುರುತಿಸ್ತಲ್ಲ, ನಾವು ಅದಕ್ಕೆ ಯಾವಾಗಲೂ ಋಣಿಯಾಗಿರ್ತೀವಿ. ಆ್ಯಂಡ್ ಆ ಅಪ್ರಿಷಿಯೇಷನ್ನೇ ಸಾಕು ನಮಗೆ ಯಾವ ಅವಾರ್ಡ್ ಸಿಗದೇ ಇದ್ರೂ ಪರವಾಗಿಲ್ಲ. ಅಂಥ ಒಬ್ಬ ನಟನ ಮನಸ್ಸನ್ನ ನಾವು ಗೆದ್ದಿದ್ದೀವಿ. ಅವ್ರ ಬಂಡವಾಳ ಹಾಕಿದ್ದಕ್ಕೆ ನಾವು ಏನೋ ಒಂದು ನಮ್ಗೆ ಅವ್ರಿಗೊಂದು ಪ್ರತಿಫಲ ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಇವತ್ತೆಲ್ಲರೂ ಬಂದಿದ್ದಕ್ಕೆ ತುಂಬ ವರ್ಷದ ಕನಸು ನೆನಸಾಗಿದೆ. ತುಂಬ ಖುಷಿ ಆಗ್ತಿದೆ, ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಅಷ್ಟೇ. ಎಲ್ಲರೂ ಸಿನಿಮಾ ಬಂದು ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸರ್, ಏನು ಹೇಳಬೇಕು ಅಂತ ನಿಜ ಗೊತ್ತಾಗ್ತಿಲ್ಲ ನನಗೆ. ಇನ್ನೂ ಆ ಫೀಲಿಂಗಿಂದ ಹೊರಗೆ ಬಂದಿಲ್ಲ ನಾನು. ಅಷ್ಟೇ ಸರ್, ಥ್ಯಾಂಕ್ ಯು.